ಗಳಿಗೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರೆ ಅನ್ನುವಂತ ಅದನ್ನೇ ವಿಪಕ್ಷ ಮತ್ತೆ ಇದೀಗ ಟೀಕೆ ಮಾಡಕ್ಕೆ ಶುರು ಮಾಡಿದೆ ಸರ್. ಬಿಪಿಎಲ್ ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ನಾನು ಆಹಾರ ಸಚಿವನಾಗಿದ್ದೆ. ನನ್ನ ಕಾಲದಲ್ಲಿ ಸುಮಾರು 20 ಲಕ್ಷ ಹೆಚ್ಚು ಕಡಿಮೆ ಕಾರ್ಡ್ಗಳನ್ನು ನಾನು ರದ್ದು ಮಾಡಿದ್ದೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಮಾಡ್ತಾ ಇರುವಂಥದ್ದು ಅದು ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮತ್ತು ಟ್ಯಾಕ್ಸ್ GSTಯಲ್ಲಿ ಅವ್ರದ್ದು ರೆಕಾರ್ಡ್ಸ್ ಬರ್ತಾ ಇದೆ ಅದೆಲ್ಲ ನೋಡಿಕೊಂಡು ಆ ಪ್ರಕಾರ ಅವರು ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಅರ್ಹತೆ ಇರೋರಿಗೆ ಏನಾದರೂ ಅದು ರದ್ದಾಗಿದ್ದರೆ ಅವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ಏನಾದರೂ ಅವ್ರಿಗೆ ತಪ್ಪಾಗಿ ರದ್ದಾಗಿದ್ದರೆ ಅಂಥವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ನಾನು ಕೂಡ ಸಚಿವರ ಜೊತೆ ಮಾತನಾಡ್ತೀನಿ. ಸುಲಭವಾದಂಥ ರೀತಿಯಲ್ಲಿ ಅವ್ರಿಗೆ ಮರು ಸಿಕ್ಕುವಂಥ ರೀತಿಯಲ್ಲಿ ಆಗಬೇಕು. ಆದರೆ ಅನರ್ಹರಿಗೆ ಸಿಕ್ಕಿರುವಂಥದ್ರಲ್ಲಿ ಮತ್ತೆ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಅದು ನಾವು ಕೊಡಲೂಬಾರದು. ಕೆಲ ಮಾನದಂಡಗಳು ಸರಿ ಇಲ್ಲ ಅಂತ. ಈಗ ಕಾರ್ ಇದ್ದಂಥವ್ರು ಈಗ ಗಾಡಿನೇ ಓಡಿಸ್ಕೊಂಡು ಜೀವನ ನಡೆಸುವಂಥವ್ರು ಇದ್ದಾರೆ, ಅಂಥವ್ರದ್ದೆಲ್ಲ ಅಂದರೆ BPL ವ್ಯಾಪ್ತಿಗೆ ಬರಲ್ಲ ಅಂತ. ಇಲ್ಲ, ಅವರು ಆ ಆಧಾರದ ಮೇಲೆ ತೆಗೆದಿದ್ರು ನನಗೆ ಗೊತ್ತಿಲ್ಲ. ಯಾಕೆಂದರೆ ಕಾರ್ ಇದೆ ಅಂತ ಹೇಳಿ ತೆಗೆದಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ. ನನಗೆ ಗೊತ್ತಿರೋರಿಗೆ IT ರಿಟರ್ನ್ಸು ಮತ್ತು GST ರಿಟರ್ನ್ಸಲ್ಲಿ ನೋಡಿಕೊಂಡು ಅದರ ಪ್ರಕಾರ ತೆಗೆದಿದ್ದಾರೆ ಹೊರತು ಕಾರ್ ಇದೆ ಅಂತ ಹೇಳ್ಬಿಟ್ಟು ತೆಗೆದಿಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸಲ ಬೇಕಾದ್ರೆ ನಾನು ಮಂತ್ರಿಗಳ ಹತ್ರ ಮಾತನಾಡ್ತೀನಿ. ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರೆ ಅನ್ನುವಂತ ಅದನ್ನೇ ವಿಪಕ್ಷ ಮತ್ತೆ ಇದೀಗ ಟೀಕೆ ಮಾಡಕ್ಕೆ ಶುರು ಮಾಡಿದೆ ಸರ್. BPL ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ನಾನು ಆಹಾರ ಸಚಿವನಾಗಿದ್ದೆ. ನನ್ನ ಕಾಲದಲ್ಲಿ ಸುಮಾರು 20 ಲಕ್ಷ ಹೆಚ್ಚು ಕಡಿಮೆ ಕಾರ್ಡ್ಗಳನ್ನು ನಾನು ರದ್ದು ಮಾಡಿದ್ದೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಮಾಡ್ತಾ ಇರುವಂಥದ್ದು ಅದು ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮತ್ತು ಟ್ಯಾಕ್ಸ್ GSTಯಲ್ಲಿ ಅವ್ರದ್ದು ರೆಕಾರ್ಡ್ಸ್ ಬರ್ತಾ ಇದೆ ಅದೆಲ್ಲ ನೋಡಿಕೊಂಡು ಆ ಪ್ರಕಾರ ಅವರು ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಅರ್ಹತೆ ಇರೋರಿಗೆ ಏನಾದರೂ ಅದು ರದ್ದಾಗಿದ್ದರೆ ಅವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ಏನಾದರೂ ಅವ್ರಿಗೆ ತಪ್ಪಾಗಿ ರದ್ದಾಗಿದ್ದರೆ ಅಂಥವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ನಾನು ಕೂಡ ಸಚಿವರ ಜೊತೆ ಮಾತನಾಡ್ತೀನಿ. ಸುಲಭವಾದಂಥ ರೀತಿಯಲ್ಲಿ ಅವ್ರಿಗೆ ಮರು ಸಿಕ್ಕುವಂಥ ರೀತಿಯಲ್ಲಿ ಆಗಬೇಕು. ಆದರೆ ಅನರ್ಹರಿಗೆ ಸಿಕ್ಕಿರುವಂಥದ್ರಲ್ಲಿ ಮತ್ತೆ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಅದು ನಾವು ಕೊಡಲೂಬಾರದು. ಕೆಲ ಮಾನದಂಡಗಳು ಸರಿ ಇಲ್ಲ ಅಂತ. ಈಗ ಕಾರ್ ಇದ್ದಂಥವ್ರು ಈಗ ಗಾಡಿನೇ ಓಡಿಸ್ಕೊಂಡು ಜೀವನ ನಡೆಸುವಂಥವ್ರು ಇದ್ದಾರೆ, ಅಂಥವ್ರದ್ದೆಲ್ಲ ಅಂದರೆ BPL ವ್ಯಾಪ್ತಿಗೆ ಬರಲ್ಲ ಅಂತ. ಇಲ್ಲ, ಅವರು ಆ ಆಧಾರದ ಮೇಲೆ ತೆಗೆದಿದ್ರು ನನಗೆ ಗೊತ್ತಿಲ್ಲ. ಯಾಕೆಂದರೆ ಕಾರ್ ಇದೆ ಅಂತ ಹೇಳಿ ತೆಗೆದಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ. ನನಗೆ ಗೊತ್ತಿರೋರಿಗೆ IT ರಿಟರ್ನ್ಸು ಮತ್ತು GST ರಿಟರ್ನ್ಸಲ್ಲಿ ನೋಡಿಕೊಂಡು ಅದರ ಪ್ರಕಾರ ತೆಗೆದಿದ್ದಾರೆ ಹೊರತು ಕಾರ್ ಇದೆ ಅಂತ ಹೇಳ್ಬಿಟ್ಟು ತೆಗೆದಿಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸಲ ಬೇಕಾದ್ರೆ ನಾನು ಮಂತ್ರಿಗಳ ಹತ್ರ ಮಾತನಾಡ್ತೀನಿ.